ದೊಡ್ಡ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಮುಂಚೆ ಈ ಟ್ಯಾಕ್ಸ್ ವಿಚಾರದಲ್ಲಿ ಜನರಲ್ಲಿ ಫ್ರಸ್ಟ್ರೇಷನ್ ಬರ್ಲಿಕ್ಕೆ ಹಾಗೆ ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ ಅಂಥದ್ದೊಂದು ಮಾಹೋಲನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ತಕ್ಕಮಟ್ಟಿಗೆ ಯಶಸ್ವಿ ಆಗಿದೆಯಾ ಅಂತ ನೀವು ಜನಸಾಮಾನ್ಯರ ಮಾತನಾಡಿಸಿ. ಫಾರ್ ಎಕ್ಸಾಂಪಲ್ ಮೋದಿ ಅವರದೇ ಸ್ವಕ್ಷೇತ್ರ ವಾರಣಾಸಿ ನಾ ಹೋಗಿದ್ದ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳು ಹೇಳ್ತಾರೆ ಜಿಎಸ್ಟಿ ತಂದ್ಬಿಟ್ಟು ನಮ್ಮೆಲ್ಲರ ತಲೆ ಮೇಲೆ ಚಪ್ಪಡಿ ಕಲ್ಲ ಹಾಕ್ಬಿಟ್ರು. ಅಂದ್ರೆ ನೀವೆಷ್ಟೇ ಸುಧಾರಣೆಯನ್ನ ತರುವ ಪ್ರಯತ್ನ, ನೀವು ಇನ್ ದ ಸೆನ್ಸ್ ಕೇಂದ್ರ ಸರ್ಕಾರ ಎಷ್ಟೇ ಸುಧಾರಣೆಯನ್ನ ತರುವ ಪ್ರಯತ್ನ ಟ್ಯಾಕ್ಸ್ ವಿಚಾರದಲ್ಲಿ ಜಿಎಸ್ಟಿ ವಿಚಾರದಲ್ಲಿ ಮಾಡ್ತಿದ್ರು, ಜನಸಾಮಾನ್ಯರಿಗೆ ಕನ್ವಿನ್ಸ್ ಆಗಿಲ್ಲ. ಅದು ಈ ಟ್ಯಾಕ್ಸ್ ಫ್ರಸ್ಟ್ರೇಷನ್ ಅನ್ನೋದು ಜನರಲ್ಲಿ ಇನ್ನೂ ಜೀವಂತವಾಗಿದೆ. ಮೋಹನ್ ವಿಶ್ವ ಅವರೇ, ಅಲ್ಲ ನೀವು ವಾರಣಾಸಿಗೆ ಹೋಗೋದ್ರ ಬದಲು ಬೆಂಗಳೂರಲ್ಲೂ ಮಾತಾಡ್ತಿದ್ದಾರೆ, ಕಲಬುರಗಿಯಲ್ಲೂ ಮಾತನಾಡ್ತಾರೆ. ನಾನು ಎಕ್ಸಾಂಪಲ್ ಕೊಟ್ಟೆ, ಯಾಕಂದ್ರೆ ಮೋದಿ ಸ್ವಕ್ಷೇತ್ರ. ಇಲ್ಲೊಂದು ರೌಂಡ್ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರದ ಟ್ಯಾಕ್ಸ್ ಫ್ರಸ್ಟ್ರೇಷನ್ ಬಗ್ಗೆ ಜನ ಹೆಂಗೆ ಚೀತು ಅಂತ ಹೇಳ್ತಾರೆ ಅಂತ ಚೆನ್ನಾಗಿ ಗೊತ್ತಾಗಿರೋದು. ಬೆಲೆ ಏರಿಕೆ ಬಗ್ಗೆ ಇರಬಹುದು, ಅದೇ ಹೇಳ್ತಿರೋದು. ನಾನು ಹೇಳದ್ನಲ್ಲ, ಇಲ್ಲೂ ಅಷ್ಟೇನೆ ನಿಮ್ಗೆ ಬೆಲೆ ಏರಿಕೆ ಅಂತ ತಗೊಂಡ ರಾಜ್ಯದಲ್ಲಿ ಬಾಯಿಗೆ ಬಂದಂಗೆ ಹೇಳ್ಕೊಂಡು ಕೂತಿದ್ದಾರೆ. ಅದು ಹೇಗೆ ಇವಾಗ ಸೆಪ್ಟೆಂಬರ್ ಅಲ್ಲಿ ಜಿಎಸ್ಟಿ ಒಂದು ದೊಡ್ಡ ಮಟ್ಟದ ರಿಫಾರ್ಮ್ಸ್ ಆಯ್ತು. ಒಂದು ಟೂತ್ ಪೇಸ್ಟ್ ಮೇಲೆ ಸಾಮಾನ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ನಿಮಗೆ ತಗೊಂಡ್ರೆ ನಿಮಗೆ ಅದು ಮ್ಯಾನುಫ್ಯಾಕ್ಚರ್ ಆಗಿ ನಮಗೆ ಬರೋ ಹೊತ್ತಿಗೆ ನಿಮಗೆ ಒಂದ್ ಕಡೆ ಸೆಂಟ್ರಲ್ ಎಕ್ಸೈಸ್, ಅದ್ರ ಮೇಲೆ ಸೆಸ್, ಪ್ರೈಮರಿ ಎಜುಕೇಶನ್ ಸೆಸ್, ಸೆಕೆಂಡರಿ ಎಜುಕೇಶನ್ ಸೆಸ್, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್, ಎಂಟ್ರಿ ಟ್ಯಾಕ್ಸ್, ಆಕ್ಟ್ರಾಯಿ, ಏನ್ ಕಡಿಮೆನಾ 16-17 ರೀತಿ ಟ್ಯಾಕ್ಸ್ ಗಳೆಲ್ಲ ಹಾಕ್ಬಿಟ್ಟು ನಮಗ್ ಬರ್ತಾ ಇದ್ದಿದ್ದು. ಹತ್ತತ್ರ 27% ಆವರೇಜ್ ಟ್ಯಾಕ್ಸ್ ಇತ್ತು. ಅದ್ರ ಮೇಲೆ ಜಿಎಸ್ಟಿ ಬಂದ್ಮೇಲೆ ಇವತ್ತು 0 ಆಗಿದೆ, ₹1 ಇಲ್ಲ. ತಿರ್ಗಾ ಟೂ ವೀಲರ್ ಗಳ ಮೇಲೆ 28% ಇತ್ತು, 18% ಇಳಿದಿದೆ. ನಿಮ್ಗೆ ಇವತ್ತು ಕಡಿಮೆ ಆಗಿದೆ. ಅಲ್ಲಿ ನಿಮ್ಗೆ ಎಲ್ಲಿ ಆಗರೆ ಜಾಸ್ತಿ ಆಯ್ತು ಟ್ಯಾಕ್ಸ್ ಹಾಕಿದ್ರೆ. ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಮೇಡಮ್, ಅದ್ರ ಮೇಲೆ 18% ಆಗ್ತಿದ್ರು ಟ್ಯಾಕ್ಸ್, ಇವತ್ತು 0, ಅದು 5%. ಕೆಲವು ಕಡೆ ಕೆಲವು ಮೆಡಿಸಿನ್ ಗಳ ಮೇಲೆ ನಿಮಗೆ ಕಡಿಮೆ ಆಗ್ತಿದೆ. ಇವತ್ತು ನಿಮಗೆ ಇನ್ಫ್ಲೇಷನ್ ಇಸ್ ಲೋಯೆಸ್ಟ್. ಎಕನಾಮಿಕ್ ಸರ್ವೆ ಬಗ್ಗೆ ಸರ್ ಹೇಳಿದ್ರು. ಅವ್ರು ಒಂದೇ ಒಂದು ವಿಷಯ, ಅನ್ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಹೇಳಿದಾರೆ ಬಿಟ್ರೆ ಅದನ್ನೇ ಇಟ್ಕೊಂಡು ಇಡೀ ಎಕನಾಮಿಕ್ ಸರ್ವೆ ನೆಗೆಟಿವ್ ಆಗಿ ಎಲ್ಲೂ ಹೇಳಿಲ್ಲ. ಅಲ್ಲಿ ನಿಮಗೆ ಪ್ರೀ ಕೋವಿಡ್ ಲೆವೆಲ್ ಅಲ್ಲಿ ನಿಮಗೆ ಫಿಸ್ಕಲ್ ಡೆಫಿಸಿಟ್ 9.2% ಆಫ್ ಜಿಡಿಪಿ ಇದ್ದಿದ್ದು ಇವತ್ತು 4.4% ಆಫ್ ಜಿಡಿಪಿ ಇಳಿದಿದೆ. ಇದು ಎಕನಾಮಿಕ್ ಸರ್ವೆ ಹೇಳ್ತಾ ಇರೋದು ನಿಮಗೆ. ತಿರ್ಗಾ ಟ್ಯಾಕ್ಸ್ ಕಲೆಕ್ಷನ್ ಎಸ್ಪೆಷಲಿ ಡೈರೆಕ್ಟ್ ಟ್ಯಾಕ್ಸಸ್ ನಿಮಗೆ 51.9% ಇದ್ದಿದ್ದು 55 ಹೋಯ್ತು. ಪೋಸ್ಟ್ ಪ್ಯಾಂಡಮಿಕ್ 58 ಹೋಗಿದೆ. ನಿಮ್ಗೆ ಇವತ್ತು ನಿಮ್ಗೆ ಆರ್ಥಿಕತೆ ಬೆಳೀತಾ ಇದೆ, ಜಿಡಿಪಿ ಜಾಸ್ತಿ ಆಗ್ತಿದೆ, 4 ಟ್ರಿಲಿಯನ್ ಹೋಗಿದೀವಿ. ಇವತ್ತು ನೀವು ಯಾವ ರೀತಿ ಹೇಳ್ತೀರಾ ನಿಮ್ಗೆ? ಹಾಗಾದ್ರೆ ಇಲ್ಲಿ ಸಮಸ್ಯೆ ಆಗ್ತಿರೋದು ಕೇಂದ್ರ ಸರ್ಕಾರ ಸರಿಯಾದಂತ ಒಂದು ದಾರಿನಲ್ಲಿ ಹೋಗ್ತಾ ಇದ್ರೆ ತಿರ್ಗಾ ಜನಗಳ ತೆರಿಗೆ ಭಾರ. ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ರೀ, ಕಾಂಗ್ರೆಸ್ ಅವಧಿನಲ್ಲಿ 2013-14 ನಲ್ಲಿ ನಿಮಗೆ 2.5 ಲಕ್ಷ ಕಟ್ಟರೆ ಟ್ಯಾಕ್ಸ್, 2.5 ಲಕ್ಷ ಇನ್ಕಮ್ ಮಾರ್ಮರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇವತ್ತು 12.5 ಲಕ್ಷ ಅಂದ್ರೆ ತಿಂಗಳಿಗೆ 12,75,000. ತಿಂಗಳಿಗೆ 1 ಲಕ್ಷ ಸಂಬಳ ತಗೊಳ್ಳೋರು ನಿಮಗೆ ಒಂದೇ ₹1 ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ತೆರಿಗೆ ಇರ್ತಿರೋದು ಯಾರು? ರಾಜ್ಯ ಸರ್ಕಾರ. ಇವತ್ತು ರಾಜ್ಯದಲ್ಲಿ ನಿಮಗೆ ಕುತ್ಕೊಂಡು ಸ್ಟಾಂಪ್ ಡ್ಯೂಟಿ ಇವತ್ತೊಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕಾಗ್ತಿಲ್ಲ. 7% ಕಟ್ಟಬೇಕು ನಿಮಗೆ. ಒಂದು ಫ್ಲಾಟ್ ತಗೋಬೇಕು, ಒಂದು ಸೈಟ್ ತಗೋಬೇಕು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಜೀವನ ನಡೆಸಕ್ಕಾಗ್ತಿದ್ಯಾ? ಅಲ್ಲ ನೀವು 1 ಲಕ್ಷ ಸಂಬಳ ಕಡಿಮೆ ಅಂತ ದಯವಿಟ್ಟು ಹೇಳ್ಬೇಡಿ. 1 ಲಕ್ಷ ಸಂಬಳ ದಯವಿಟ್ಟು ಕಡಿಮೆ ಅಂತ ಹೇಳ್ಬೇಡಿ. ದೊಡ್ಡ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಮುಂಚೆ ಈ ಟ್ಯಾಕ್ಸ್ ವಿಚಾರದಲ್ಲಿ ಜನರಲ್ಲಿ ಫ್ರಸ್ಟ್ರೇಷನ್ ಬರ್ಲಿಕ್ಕೆ ಹಾಗೆ ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ ಅಂಥದ್ದೊಂದು ಮಾಹೋಲನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ತಕ್ಕಮಟ್ಟಿಗೆ ಯಶಸ್ವಿ ಆಗಿದೆಯಾ ಅಂತ ನೀವು ಜನಸಾಮಾನ್ಯರ ಮಾತನಾಡಿಸಿ. ಫಾರ್ ಎಕ್ಸಾಂಪಲ್ ಮೋದಿ ಅವರದೇ ಸ್ವಕ್ಷೇತ್ರ ವಾರಣಾಸಿ ನಾ ಹೋಗಿದ್ದ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳು ಹೇಳ್ತಾರೆ ಜಿಎಸ್ಟಿ ತಂದ್ಬಿಟ್ಟು ನಮ್ಮೆಲ್ಲರ ತಲೆ ಮೇಲೆ ಚಪ್ಪಡಿ ಕಲ್ಲ ಹಾಕ್ಬಿಟ್ರು. ಅಂದ್ರೆ ನೀವೆಷ್ಟೇ ಸುಧಾರಣೆಯನ್ನ ತರುವ ಪ್ರಯತ್ನ, ನೀವು ಇನ್ ದ ಸೆನ್ಸ್ ಕೇಂದ್ರ ಸರ್ಕಾರ ಎಷ್ಟೇ ಸುಧಾರಣೆಯನ್ನ ತರುವ ಪ್ರಯತ್ನ ಟ್ಯಾಕ್ಸ್ ವಿಚಾರದಲ್ಲಿ ಜಿಎಸ್ಟಿ ವಿಚಾರದಲ್ಲಿ ಮಾಡ್ತಿದ್ರು, ಜನಸಾಮಾನ್ಯರಿಗೆ ಕನ್ವಿನ್ಸ್ ಆಗಿಲ್ಲ. ಅದು ಈ ಟ್ಯಾಕ್ಸ್ ಫ್ರಸ್ಟ್ರೇಷನ್ ಅನ್ನೋದು ಜನರಲ್ಲಿ ಇನ್ನೂ ಜೀವಂತವಾಗಿದೆ. ಮೋಹನ್ ವಿಶ್ವ ಅವರೇ, ಅಲ್ಲ ನೀವು ವಾರಣಾಸಿಗೆ ಹೋಗೋದ್ರ ಬದಲು ಬೆಂಗಳೂರಲ್ಲೂ ಮಾತಾಡ್ತಿದ್ದಾರೆ, ಕಲಬುರಗಿಯಲ್ಲೂ ಮಾತನಾಡ್ತಾರೆ. ನಾನು ಎಕ್ಸಾಂಪಲ್ ಕೊಟ್ಟೆ, ಯಾಕಂದ್ರೆ ಮೋದಿ ಸ್ವಕ್ಷೇತ್ರ. ಇಲ್ಲೊಂದು ರೌಂಡ್ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರದ ಟ್ಯಾಕ್ಸ್ ಫ್ರಸ್ಟ್ರೇಷನ್ ಬಗ್ಗೆ ಜನ ಹೆಂಗೆ ಚೀತು ಅಂತ ಹೇಳ್ತಾರೆ ಅಂತ ಚೆನ್ನಾಗಿ ಗೊತ್ತಾಗಿರೋದು. ಬೆಲೆ ಏರಿಕೆ ಬಗ್ಗೆ ಇರಬಹುದು, ಅದೇ ಹೇಳ್ತಿರೋದು. ನಾನು ಹೇಳದ್ನಲ್ಲ, ಇಲ್ಲೂ ಅಷ್ಟೇನೆ ನಿಮ್ಗೆ ಬೆಲೆ ಏರಿಕೆ ಅಂತ ತಗೊಂಡ ರಾಜ್ಯದಲ್ಲಿ ಬಾಯಿಗೆ ಬಂದಂಗೆ ಹೇಳ್ಕೊಂಡು ಕೂತಿದ್ದಾರೆ. ಅದು ಹೇಗೆ ಇವಾಗ ಸೆಪ್ಟೆಂಬರ್ ಅಲ್ಲಿ ಜಿಎಸ್ಟಿ ಒಂದು ದೊಡ್ಡ ಮಟ್ಟದ ರಿಫಾರ್ಮ್ಸ್ ಆಯ್ತು. ಒಂದು ಟೂತ್ ಪೇಸ್ಟ್ ಮೇಲೆ ಸಾಮಾನ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ನಿಮಗೆ ತಗೊಂಡ್ರೆ ನಿಮಗೆ ಅದು ಮ್ಯಾನುಫ್ಯಾಕ್ಚರ್ ಆಗಿ ನಮಗೆ ಬರೋ ಹೊತ್ತಿಗೆ ನಿಮಗೆ ಒಂದ್ ಕಡೆ ಸೆಂಟ್ರಲ್ ಎಕ್ಸೈಸ್, ಅದ್ರ ಮೇಲೆ ಸೆಸ್, ಪ್ರೈಮರಿ ಎಜುಕೇಶನ್ ಸೆಸ್, ಸೆಕೆಂಡರಿ ಎಜುಕೇಶನ್ ಸೆಸ್, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್, ಎಂಟ್ರಿ ಟ್ಯಾಕ್ಸ್, ಆಕ್ಟ್ರಾಯಿ, ಏನ್ ಕಡಿಮೆನಾ 16-17 ರೀತಿ ಟ್ಯಾಕ್ಸ್ ಗಳೆಲ್ಲ ಹಾಕ್ಬಿಟ್ಟು ನಮಗ್ ಬರ್ತಾ ಇದ್ದಿದ್ದು. ಹತ್ತತ್ರ 27% ಆವರೇಜ್ ಟ್ಯಾಕ್ಸ್ ಇತ್ತು. ಅದ್ರ ಮೇಲೆ ಜಿಎಸ್ಟಿ ಬಂದ್ಮೇಲೆ ಇವತ್ತು 0 ಆಗಿದೆ, ₹1 ಇಲ್ಲ. ತಿರ್ಗಾ ಟೂ ವೀಲರ್ ಗಳ ಮೇಲೆ 28% ಇತ್ತು, 18% ಇಳಿದಿದೆ. ನಿಮ್ಗೆ ಇವತ್ತು ಕಡಿಮೆ ಆಗಿದೆ. ಅಲ್ಲಿ ನಿಮ್ಗೆ ಎಲ್ಲಿ ಆಗರೆ ಜಾಸ್ತಿ ಆಯ್ತು ಟ್ಯಾಕ್ಸ್ ಹಾಕಿದ್ರೆ. ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಮೇಡಮ್, ಅದ್ರ ಮೇಲೆ 18% ಆಗ್ತಿದ್ರು ಟ್ಯಾಕ್ಸ್, ಇವತ್ತು 0, ಅದು 5%. ಕೆಲವು ಕಡೆ ಕೆಲವು ಮೆಡಿಸಿನ್ ಗಳ ಮೇಲೆ ನಿಮಗೆ ಕಡಿಮೆ ಆಗ್ತಿದೆ. ಇವತ್ತು ನಿಮಗೆ ಇನ್ಫ್ಲೇಷನ್ ಇಸ್ ಲೋಯೆಸ್ಟ್. ಎಕನಾಮಿಕ್ ಸರ್ವೆ ಬಗ್ಗೆ ಸರ್ ಹೇಳಿದ್ರು. ಅವ್ರು ಒಂದೇ ಒಂದು ವಿಷಯ, ಅನ್ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಹೇಳಿದಾರೆ ಬಿಟ್ರೆ ಅದನ್ನೇ ಇಟ್ಕೊಂಡು ಇಡೀ ಎಕನಾಮಿಕ್ ಸರ್ವೆ ನೆಗೆಟಿವ್ ಆಗಿ ಎಲ್ಲೂ ಹೇಳಿಲ್ಲ. ಅಲ್ಲಿ ನಿಮಗೆ ಪ್ರೀ ಕೋವಿಡ್ ಲೆವೆಲ್ ಅಲ್ಲಿ ನಿಮಗೆ ಫಿಸ್ಕಲ್ ಡೆಫಿಸಿಟ್ 9.2% ಆಫ್ ಜಿಡಿಪಿ ಇದ್ದಿದ್ದು ಇವತ್ತು 4.4% ಆಫ್ ಜಿಡಿಪಿ ಇಳಿದಿದೆ. ಇದು ಎಕನಾಮಿಕ್ ಸರ್ವೆ ಹೇಳ್ತಾ ಇರೋದು ನಿಮಗೆ. ತಿರ್ಗಾ ಟ್ಯಾಕ್ಸ್ ಕಲೆಕ್ಷನ್ ಎಸ್ಪೆಷಲಿ ಡೈರೆಕ್ಟ್ ಟ್ಯಾಕ್ಸಸ್ ನಿಮಗೆ 51.9% ಇದ್ದಿದ್ದು 55 ಹೋಯ್ತು. ಪೋಸ್ಟ್ ಪ್ಯಾಂಡಮಿಕ್ 58 ಹೋಗಿದೆ. ನಿಮ್ಗೆ ಇವತ್ತು ನಿಮ್ಗೆ ಆರ್ಥಿಕತೆ ಬೆಳೀತಾ ಇದೆ, ಜಿಡಿಪಿ ಜಾಸ್ತಿ ಆಗ್ತಿದೆ, 4 ಟ್ರಿಲಿಯನ್ ಹೋಗಿದೀವಿ. ಇವತ್ತು ನೀವು ಯಾವ ರೀತಿ ಹೇಳ್ತೀರಾ ನಿಮ್ಗೆ? ಹಾಗಾದ್ರೆ ಇಲ್ಲಿ ಸಮಸ್ಯೆ ಆಗ್ತಿರೋದು
ಕೇಂದ್ರ ಸರ್ಕಾರ ಸರಿಯಾದಂತ ಒಂದು ದಾರಿನಲ್ಲಿ ಹೋಗ್ತಾ ಇದ್ರೆ ತಿರ್ಗಾ ಜನಗಳ ತೆರಿಗೆ ಭಾರ. ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ರೀ, ಕಾಂಗ್ರೆಸ್ ಅವಧಿನಲ್ಲಿ 2013-14 ನಲ್ಲಿ ನಿಮ್ಗೆ 2.5 ಲಕ್ಷ ಕಟ್ಟರೆ ಟ್ಯಾಕ್ಸ್ 2.5 ಲಕ್ಷ ಇನ್ಕಮ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇವತ್ತು 12.5 ಲಕ್ಷ ಅಂದ್ರೆ ತಿಂಗಳಿಗೆ 1,75,000 ತಿಂಗಳಿಗೆ 1 ಲಕ್ಷ ಸಂಬಳ ತಗೊಳ್ಳೋರು ನಿಮ್ಗೆ ಒಂದೇ ₹1 ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ತೆರಿಗೆ ಇರ್ತಿರೋದು ಯಾರು? ರಾಜ್ಯ ಸರ್ಕಾರ. ಇವತ್ತು ರಾಜ್ಯದಲ್ಲಿ ನಿಮ್ಗೆ ಕುತ್ಕೊಂಡು ಸ್ಟಾಂಪ್ ಡ್ಯೂಟಿ ಇವತ್ತು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕಾಗ್ತಿಲ್ಲ. 7% ಕಟ್ಟಬೇಕು ನಿಮ್ಗೆ. ಒಂದು ಫ್ಲಾಟ್ ತಗೋಬೇಕು, ಒಂದು ಸೈಟ್ ತಗೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬೆಂಗಳೂರಲ್ಲಿ ಜೀವನ ನಡೆಸಕ್ ಆಗ್ತಿದ್ಯಾ? ಅಲ್ಲ, ನೀವು 1 ಲಕ್ಷ ಸಂಬಳ ಕಡಿಮೆ ಅಂತ ದಯವಿಟ್ಟು ಹೇಳ್ಬೇಡಿ. 1 ಲಕ್ಷ ಸಂಬಳ ದಯವಿಟ್ಟು ಕಡಿಮೆ ಅಂತ ಹೇಳ್ಬೇಡಿ. ದೊಡ್ಡ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಮುಂಚೆ ಈ ಟ್ಯಾಕ್ಸ್ ವಿಚಾರದಲ್ಲಿ ಜನರಲಿ ಫ್ರಸ್ಟ್ರೇಷನ್ ಬರ್ಲಿಕ್ಕೆ ಹಾಗೆ ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ ಅಂಥದ್ದೊಂದು ಮಾಹೋಲನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ತಕ್ಕಮಟ್ಟಿಗೆ ಯಶಸ್ವಿ ಆಗಿದೆಯಾ ಅಂತ ನೀವು ಜನಸಾಮಾನ್ಯರನ್ನ ಮಾತನಾಡಿಸಿ. ಫಾರ್ ಎಕ್ಸಾಂಪಲ್ ಮೋದಿ ಅವರದೇ ಸ್ವಕ್ಷೇತ್ರ ವಾರಣಾಸಿ, ನಾ ಹೋಗಿದ್ದ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳು ಹೇಳ್ತಾರೆ GST ತಂದ್ಬಿಟ್ಟು ನಮ್ಮೆಲ್ಲರ ತಲೆ ಮೇಲೆ ಚಪ್ಪಡಿ ಕಲ್ಲ ಹಾಕ್ಬಿಟ್ರು. ಅಂದ್ರೆ ನೀವೆಷ್ಟೇ ಸುಧಾರಣೆಯನ್ನ ತರುವ ಪ್ರಯತ್ನ, ನೀವು ಇನ್ ದ ಸೆನ್ಸ್ ಕೇಂದ್ರ ಸರ್ಕಾರ ಎಷ್ಟೇ ಸುಧಾರಣೆಯನ್ನ ತರುವ ಪ್ರಯತ್ನ ಟ್ಯಾಕ್ಸ್ ವಿಚಾರದಲ್ಲಿ GST ವಿಚಾರದಲ್ಲಿ ಮಾಡ್ತಿದ್ರು, ಜನಸಾಮಾನ್ಯರಿಗೆ ಕನ್ವಿನ್ಸ್ ಆಗಿಲ್ಲ. ಅದು ಈ ಟ್ಯಾಕ್ಸ್ ಫ್ರಸ್ಟ್ರೇಷನ್ ಅನ್ನೋದು ಜನರಲ್ಲಿ ಇನ್ನೂ ಜೀವಂತವಾಗಿದೆ. ಮೋಹನ್ ವಿಶ್ವ ಅವರೇ, ಅಲ್ಲ, ನೀವು ವಾರಣಾಸಿಗೆ ಹೋಗೋದ್ರ ಬದಲು ಬೆಂಗಳೂರು, ಬೆಂಗಳೂರಲ್ಲೂ ಮಾತಾಡ್ತಿದ್ದಾರೆ, ಕಲಬುರಗಿಯಲ್ಲೂ ಮಾತನಾಡ್ತಾರೆ. ನಾನು ಎಕ್ಸಾಂಪಲ್ ಕೊಟ್ಟೆ, ಯಾಕಂದ್ರೆ ಮೋದಿ ಅವರ ಸ್ವಕ್ಷೇತ್ರ. ಇಲ್ಲೊಂದು ರೌಂಡ್ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರದ ಟ್ಯಾಕ್ಸ್ ಫ್ರಸ್ಟ್ರೇಷನ್ ಬಗ್ಗೆ ಜನ ಹೆಂಗೆ ಚೀತು ಅಂತ ಹೇಳ್ತಾರೆ ಅಂತ ಚೆನ್ನಾಗಿ ಗೊತ್ತಾಗಿರೋದು. ಬೆಲೆ ಏರಿಕೆ ಬಗ್ಗೆ ಇರಬಹುದೇನು? ಅದೇ ಹೇಳ್ತಿರೋದು, ನಾನು ಹೇಳದ್ನಲ್ಲ, ಇಲ್ಲೂ ಅಷ್ಟೇನೆ ನಿಮ್ಗೆ ಬೆಲೆ ಏರಿಕೆ ಅಂತ ತಗೊಂಡ ರಾಜ್ಯದಲ್ಲಿ ಬಾಯಿಗೆ ಬಂದಂಗೆ ಹೇಳ್ಕೊಂಡು ಕೂತಿದ್ದಾರೆ. ಅದು ಹೇಗೆ ಇವಾಗ ಸೆಪ್ಟೆಂಬರ್ ಅಲ್ಲಿ GST ಒಂದು ದೊಡ್ಡ ಮಟ್ಟದ ರಿಫಾರ್ಮ್ಸ್ ಆಯ್ತು. ಒಂದು ಟೂತ್ ಪೇಸ್ಟ್ ಮೇಲೆ ಸಾಮಾನ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ನಿಮಗೆ ತಗೊಂಡ್ರೆ ನಿಮಗೆ ಅದು ಮ್ಯಾನುಫ್ಯಾಕ್ಚರ್ ಆಗಿ ನಮಗೆ ಬರೋ ಹೊತ್ತಿಗೆ ನಿಮಗೆ ಒಂದ್ ಕಡೆ ಸೆಂಟ್ರಲ್ ಎಕ್ಸೈಸ್, ಅದ್ರ ಮೇಲೆ ಸೆಸ್, ಪ್ರೈಮರಿ ಎಜುಕೇಶನ್ ಸೆಸ್, ಸೆಕೆಂಡರಿ ಎಜುಕೇಶನ್ ಸೆಸ್, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್, ಎಂಟ್ರಿ ಟ್ಯಾಕ್ಸ್, ಆಕ್ಟ್ರಾಯಿ, ಏನ್ ಕಡಿಮೆನಾ 16-17 ರೀತಿ ಟ್ಯಾಕ್ಸ್ ಗಳೆಲ್ಲ ಹಾಕ್ಬಿಟ್ಟು ನಮಗೆ ಬರ್ತಾ ಇದ್ದಿದ್ದು. ಹತ್ತತ್ರ 27% ಆವರೇಜ್ ಟ್ಯಾಕ್ಸ್ ಇತ್ತು. ಅದ್ರ ಮೇಲೆ GST ಬಂದ್ಮೇಲೆ ಇವತ್ತು 0 ಆಗಿದೆ, ₹1 ಇಲ್ಲ. ತಿರ್ಗಾ 2 ವೀಲರ್ಗಳ ಮೇಲೆ 28% ಇತ್ತು, 18% ಇಳಿದಿದೆ ನಿಮ್ಗೆ. ಇವತ್ತು ಕಡಿಮೆ ಆಗಿದೆ. ಅಲ್ಲಿ ನಿಮ್ಗೆ ಎಲ್ಲಿ ಆಗರೆ ಜಾಸ್ತಿ ಆಯ್ತು ಟ್ಯಾಕ್ಸ್ ಆಗಿದ್ರೆ? ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಮೇಡಮ್, ಅದ್ರ ಮೇಲೆ 18% ಆಗ್ತಿರೋ ಟ್ಯಾಕ್ಸ್ ಇವತ್ತು 0, ಅದು 5%. ಕೆಲವು ಕಡೆ ಕೆಲವು ಮೆಡಿಸಿನ್ಗಳ ಮೇಲೆ ನಿಮಗೆ ಕಡಿಮೆ ಆಗ್ತಿದೆ. ಇವತ್ತು ನಿಮಗೆ ಇನ್ಫ್ಲೇಷನ್ ಇಸ್ ಲೋಯೆಸ್ಟ್. ಎಕನಾಮಿಕ್ ಸರ್ವೆ ಬಗ್ಗೆ ಸರ್ ಹೇಳಿದ್ರು, ಅವ್ರು ಒಂದೇ ಒಂದು ವಿಷಯ ಅನ್ಕಂಡೀಷನಲ್ ಕ್ಯಾಶ್ ಟ್ರಾನ್ಸ್ಫರ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಹೇಳಿದಾರೆ ಬಿಟ್ರೆ, ಅದನ್ನೇ ಇಟ್ಕೊಂಡು ಇಡೀ ಎಕನಾಮಿಕ್ ಸರ್ವೆ ನೆಗೆಟಿವ್ ಆಗಿ ಎಲ್ಲೂ ಹೇಳಿಲ್ಲ. ಅಲ್ಲಿ ನಿಮಗೆ ಪ್ರೀ ಕೋವಿಡ್ ಲೆವೆಲ್ ಅಲ್ಲಿ ನಿಮಗೆ ಫಿಸ್ಕಲ್ ಡೆಫಿಸಿಟ್ 9.2% ಆಫ್ GDP ಇದ್ದಿದ್ದು ಇವತ್ತು 4.4% ಆಫ್ GDP ಇಳಿದಿದೆ. ಇದು ಎಕನಾಮಿಕ್ ಸರ್ವೆ ಹೇಳ್ತಾ ಇರೋದು ನಿಮಗೆ. ಈಗ ಟ್ಯಾಕ್ಸ್ ಕಲೆಕ್ಷನ್ ಎಸ್ಪೆಷಲಿ ಡೈರೆಕ್ಟ್ ಟ್ಯಾಕ್ಸಸ್ ನಿಮಗೆ 51.9% ಇದ್ದಿದ್ದು 55 ಹೋಯ್ತು. ಪೋಸ್ಟ್ ಪ್ಯಾಂಡಮಿಕ್ 58 ಹೋಗಿದೆ ನಿಮ್ಗೆ. ಇವತ್ತು ನಿಮ್ಗೆ ಆರ್ಥಿಕತೆ ಬೆಳೀತಾ ಇದೆ, GDP ಜಾಸ್ತಿ ಆಗ್ತಿದೆ, 4 ಟ್ರಿಲಿಯನ್ ಹೋಗಿದೀವಿ. ಇವತ್ತು ನೀವು ಯಾವ ರೀತಿ ಹೇಳ್ತೀರಾ ನಿಮ್ಗೆ? ಹಾಗಾದ್ರೆ ಇಲ್ಲಿ ಸಮಸ್ಯೆ ಆಗ್ತಿರೋದು ಕೇಂದ್ರ ಸರ್ಕಾರ ಸರಿಯಾದಂತ ಒಂದು ದಾರಿನಲ್ಲಿ ಹೋಗ್ತಾ ಇದ್ರೆ ತಿರ್ಗಾ ಜನಗಳ ತೆರಿಗೆ ಭಾರ. ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ರೀ, ಕಾಂಗ್ರೆಸ್ ಅವಧಿನಲ್ಲಿ 2013-14 ನಲ್ಲಿ ನಿಮ್ಗೆ 2.5 ಲಕ್ಷ ಕಟ್ಟರೆ ಟ್ಯಾಕ್ಸ್ 2.5 ಲಕ್ಷ ಇನ್ಕಮ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇವತ್ತು 12.5 ಲಕ್ಷ ಅಂದ್ರೆ ತಿಂಗಳಿಗೆ 1,75,000 ತಿಂಗಳಿಗೆ 1 ಲಕ್ಷ ಸಂಬಳ ತಗೊಳ್ಳೋರು ನಿಮ್ಗೆ ಒಂದೇ ₹1 ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ತೆರಿಗೆ ಇರ್ತಿರೋದು ಯಾರು? ರಾಜ್ಯ ಸರ್ಕಾರ. ಇವತ್ತು ರಾಜ್ಯದಲ್ಲಿ ನಿಮ್ಗೆ ಕುತ್ಕೊಂಡು ಸ್ಟಾಂಪ್ ಡ್ಯೂಟಿ ಇವತ್ತು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕಾಗ್ತಿಲ್ಲ. 7% ಕಟ್ಟಬೇಕು ನಿಮ್ಗೆ. ಒಂದು ಫ್ಲಾಟ್ ತಗೋಬೇಕು, ಒಂದು ಸೈಟ್ ತಗೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬೆಂಗಳೂರಲ್ಲಿ ಜೀವನ ನಡೆಸಕ್ ಆಗ್ತಿದ್ಯಾ? ಅಲ್ಲ, ನೀವು 1 ಲಕ್ಷ ಸಂಬಳ ಕಡಿಮೆ ಅಂತ ದಯವಿಟ್ಟು ಹೇಳ್ಬೇಡಿ. 1 ಲಕ್ಷ ಸಂಬಳ ದಯವಿಟ್ಟು ಕಡಿಮೆ ಅಂತ ಹೇಳ್ಬೇಡಿ.